ಯುರೋಪ್ಗೆ ಭಾರತದ ಹೊಸ ಹೆಬ್ಬಾಗಿಲು. ಅದಾನಿ ಸಮೂಹದ ಹೈಪಾ ಬಂದರು ಜಾಗತಿಕ ವ್ಯಾಪಾರದ ಕೇಂದ್ರಬಿಂದು. ಜಾಗತಿಕ ಭೂಪಟದಲ್ಲಿ ವ್ಯಾಪಾರ ಮಾರ್ಗಗಳು ಬದಲಾಗ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ಕೆಂಪು ಸಮುದ್ರ ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗುವ ಅಸ್ಥಿರತೆ ಹಾಗೂ ಹಡಗುಗಳ ಮೇಲಿನ ದಾಳಿಗಳು ಜಾಗತಿಕ ಸರಬರಾಜು ಸರಪಳಿಯ ದೌರ್ಬಲ್ಯವನ್ನು ಎತ್ತಿ ತೋರಿಸಿವೆ. ಈ ಅಪಾಯಕಾರಿ ಕಡಲ ಮಾರ್ಗಗಳಿಗೆ ಪರ್ಯಾಯವಾಗಿ ಉದಯಿಸಿರುವ ಭಾರತ ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಈಗ ವಿಶ್ವದ ಗಮನ ಸೆಳೀತಾ ಇದೆ. ಈ ಬೃಹತ್ ಯೋಜನೆಯ ಯಶಸ್ಸಿನಲ್ಲಿ ಭಾರತದ ಅದಾನಿ ಸಮೂಹ ನಿರ್ವಹಿಸುತ್ತಿರುವ ಇಸ್ರೇಲ್ ಹೈಪಾ ಬಂದರು ನಿರ್ಣಾಯಕ ಪಾತ್ರ ವಹಿಸಲಿದೆ. ವ್ಯಾಪಾರಕ್ಕೊಂದು ಸುರಕ್ಷಿತ ಕವಚ. ಸಾಂಪ್ರದಾಯಿಕ ಕಡಲ ಮಾರ್ಗದಲ್ಲಿನ ಬಿಕ್ಕಟ್ಟುಗಳು ವ್ಯಾಪಾರಸ್ಥರಿಗೆ ತಲೆನೋವಾಗಿ ಪರಿಣಮಿಸಿವೆ. ಈ ಸಂದರ್ಭದಲ್ಲಿ ಐಎಂಇಸಿ ಯೋಜನೆಯು ಭಾರತ, ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪ್ ಅನ್ನ ರೈಲ್ವೆ, ಬಂದರು, ಇಂಧನ ಪೈಪ್ಲೈನ್ ಮತ್ತು ಡಿಜಿಟಲ್ ನೆಟ್ವರ್ಕ್ಗಳ ಮೂಲಕ ಜೋಡಿಸಲು ಮುಂದಾಗಿವೆ. ಈ ಮಾರ್ಗದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಪ್ರವೇಶ ದ್ವಾರವಾಗಿರುವ ಹೈಪಾ ಬಂದರು ಭಾರತೀಯ ಸರಕುಗಳನ್ನು ಅತಿ ವೇಗವಾಗಿ ಮತ್ತು ಸುರಕ್ಷಿತವಾಗಿ ಯುರೋಪಿಯನ್ ಮಾರುಕಟ್ಟೆಗಳಿಗೆ ತಲುಪಿಸಲು ನೆರವಾಗಲಿದೆ. ಇದು ಕೇವಲ ಹೂಡಿಕೆಯಲ್ಲ, ಇದೊಂದು ರಾಜತಾಂತ್ರಿಕ ಸಂಚು. ಅದಾನಿ ಸಮೂಹವು ಇಸ್ರೇಲ್ನ ಹೈಪಾ ಬಂದರನ್ನ ಸ್ವಾಧೀನಪಡಿಸಿಕೊಂಡಾಗ ಅದು ಕೇವಲ ಒಂದು ವಿದೇಶಿ ಹೂಡಿಕೆ ಎಂದು ಅನೇಕರು ಭಾವಿಸಿದ್ದರು. ಆದರೆ ಇಂದು ಆ ನಿರ್ಧಾರದ ಹಿಂದಿನ ದೀರ್ಘಕಾಲೀನ ದೂರದೃಷ್ಟಿ ಅರಿವಾಗ್ತಾ ಇದೆ. ಜಗತ್ತಿನ ಅತ್ಯಂತ ಮಹತ್ವದ ವ್ಯಾಪಾರ ಕಾರಿಡಾರ್ನ ಕೇಂದ್ರ ಸ್ಥಾನದಲ್ಲಿ ಭಾರತೀಯ ಕಂಪನಿಯೊಂದು ಕುಳಿತಿರುವುದು ದೇಶದ ಆರ್ಥಿಕ ಮತ್ತು ರಾಜತಾಂತ್ರಿಕ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಈ ಬಂದರಿನ ಮೂಲಕ ಭಾರತವು ಯುರೋಪಿನ ಪ್ರಮುಖ ಮಾರುಕಟ್ಟೆಗಳಲ್ಲಿ ತನ್ನ ಭದ್ರವಾದ ಹೆಜ್ಜೆಯನ್ನ ಊರಿದೆ. ಸರಕುಗಳ ಆಚೆಗಿನ ಭವಿಷ್ಯ. ಈ ಕಾರಿಡಾರ್ ಕೇವಲ ಕಂಟೈನರ್ಗಳ ಸಾಗಾಣಿಕೆಗೆ ಸೀಮಿತವಾಗಿಲ್ಲ. ಭವಿಷ್ಯದಲ್ಲಿ ಈ ಮಾರ್ಗದ ಮೂಲಕ ಹಸಿರು ಇಂಧನ, ಕ್ಲೀನ್ ಎನರ್ಜಿ, ಅತ್ಯಾಧುನಿಕ ತಂತ್ರಜ್ಞಾನ, ದತ್ತಾಂಶ ಮತ್ತು ಮೌಲ್ಯಯುತ ಸರಕುಗಳು ಹರಿಯಲಿದೆ. ಹೈಪಾ ಬಂದರಿನ ಮೂಲ ಸೌಕರ್ಯವು ಇಂತಹ ಅತ್ಯಾಧುನಿಕ ವ್ಯಾಪಾರಕ್ಕೆ ಪೂರಕವಾಗಿದ್ದು ಜಾಗತಿಕ ರಫ್ತು ಕ್ಷೇತ್ರದಲ್ಲಿ ಭಾರತದ ವೇಗವನ್ನು ಹೆಚ್ಚಿಸಲಿದೆ. ಅಸ್ಥಿರ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಭಾರತವು ತನ್ನ ವ್ಯಾಪಾರ ಮಾರ್ಗಗಳನ್ನು ಸುಭದ್ರಗೊಳಿಸುತ್ತಾ ಇದೆ. ಅದಾನಿ ಸಮೂಹದ ಹೈಪಾ ಬಂದರು ಕೇವಲ ಒಂದು ಬಂದರಾಗಿ ಉಳಿಯದೆ ಭಾರತೀಯ ಮಾರುಕಟ್ಟೆ ಮತ್ತು ಯುರೋಪಿಯನ್ ಮಾರುಕಟ್ಟೆಯನ್ನ ಬೆಸೆಯುವ ಬಲಿಷ್ಠ ಸೇತುವೆಯಾಗಿ ಹೊರಹೊಮ್ಮಲಿದೆ. ಜಾಗತಿಕ ವ್ಯಾಪಾರ ಕಾರಿಡಾರ್ಗಳ ಮರುಜೋಡಣೆಯಲ್ಲಿ ಭಾರತವು ಇಂದು ಕೇವಲ ಭಾಗವಹಿಸ್ತಾ ಇಲ್ಲ, ಬದಲಾಗಿ ಅದನ್ನು ಮುನ್ನಡೆಸುತ್ತಿದೆ ಎಂಬುದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ವಿಷಯವಾಗಿದೆ.